ಗಂಡ ಫುಡ್ ಡೆಲಿವರಿ ಕೆಲಸ ಮಾಡ್ತಾ ಇರ್ತಾನೆ. ಗಂಡ ಕೆಲ್ಸಕ್ಕೆ ಹೋಗ್ತಿರುವಾಗ ಹೆಂಡತಿ ಅವನ್ ಬಳಿ ಬರ್ತಾಳೆ. ರೀ, ನನಗೆ ಖರ್ಚಿಗೆ ದುಡ್ಡು ಬೇಕು, ನಾನೇನೋ ಪರ್ಚೇಸ್ ಮಾಡ್ಬೇಕು, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳ್ತಾಳೆ. ಅವಾಗ ಗಂಡ ಪರ್ಸಿಂದ 500 ರೂಪಾಯಿ ತೆಗೆದು ಕೊಡ್ತಾನೆ. ಅವಾಗ ಅವನ್ ಹೆಂಡತಿ ಹೇಳ್ತಾಳೆ, ರೀ, ನನಗೆ 500 ಬೇಡ, 5,000 ಬೇಕು ಅಂತ ಹೇಳ್ತಾಳೆ. ಅವಾಗ ಅವಳು ಗಂಡ ಹೇಳ್ತಾನೆ, ಲೇ, ನನ್ನ ಹತ್ರ ಇರೋದೇ ಇಷ್ಟು ಕಣೆ, ನಾನು ಇನ್ನೂ ರೆಂಟ್ ಕಟ್ಟಿಲ್ಲ, ಎಲ್ಲ ನಿನ್ಗೆ ಕೊಟ್ಬಿಟ್ರೆ ನನಗೆ ಪೆಟ್ರೋಲ್ಗೂ ಕಾಸು ಉಳಿಯಲ್ಲ ಕಣೆ ಅಂತ ಹೇಳ್ತಾನೆ. ಅವಾಗ ಅವ್ನು ಹೆಂಡತಿ ಹೇಳ್ತಾಳೆ, ರೀ, ನನಗೆ ಅದೆಲ್ಲ ಕತೆ ಹೇಳ್ಬೇಡಿ, ನನಗೆ ದುಡ್ಡು ಬೇಕಂದ್ರೆ ಬೇಕು ಅಂತ ಹೇಳ್ತಾಳೆ. ಅವಾಗ ಅವಳ ಗಂಡ ಹೇಳ್ತಾನೆ, ನಿನ್ಗೆ ಗೊತ್ತಲ್ವಾ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ, ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಹುಟ್ಟಬೇಕೆ, ಈಗ ಬರ್ತಿರುವಂತ ಸಂಬಳದಲ್ಲಿ ಮನೆ ಮೇಂಟೆನೆನ್ಸ್ ಮಾಡೋದೇ ತುಂಬಾ ಕಷ್ಟ ಆಗ್ತಾ ಇದೆ, ಅಂತದ್ರಲ್ಲಿ ನಿನಗೆ ದುಡ್ಡು ಎಲ್ಲಿಂದ ಕೊಡ್ಲಿ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಅಂತ ಹೇಳ್ತಾನೆ. ಅವಾಗ ಅವ್ನ ಹೆಂಡತಿ ಅವ್ನು ಏನೇ ಹೇಳಿದ್ರು ಕೂಡ ಕಾಂಪ್ರಮೈಸ್ ಆಗಲ್ಲ, ನನಗೆ ದುಡ್ಡು ಬೇಕೇ ಬೇಕು ಅಂತ ಹಠ ಹಿಡಿತಾಳೆ. ಅವಾಗ ಪಾಪ ಅವಳ ಗಂಡ ಪರ್ಸಲ್ಲಿರುವಂತ ಎಲ್ಲಾ ದುಡ್ಡು ತೆಗೆದು ಅವ್ನ ಹೆಂಡತಿ ಕೊಡ್ತಾನೆ. ಆ ದುಡ್ಡನ್ನ ಅವಳು ಏನ್ ಮಾಡ್ತಿರ್ತಾಳೆ ಗೊತ್ತಾ? ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಎಂಜಾಯ್ಮೆಂಟ್ ಮಾಡ್ತಿರ್ತಾಳೆ. ಪಾಪ ಈ ಕಡೆ ಗಂಡ ಹಗಲು ರಾತ್ರಿ ಅನ್ನದೆ ಚಳಿ ಮಳಿ ಏನೇ ಬಂದ್ರು ಕೂಡ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಈ ಕಡೆ ಹೆಂಡತಿ ಮಜಾ ಮಾಡ್ತಿರ್ತಾಳೆ, ಮಜಾ. ಗಂಡನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೇ ಇರೋಳು ಅವಳೆಂತ ಹೆಂಡತಿ.